ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾ, ಇವತ್ತಿನ ಡೈಲಿ ವ್ಲಾಗ್ ನ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೆಳಿಗ್ಗೆ ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು. ಆ ವಿಕ್ಸ್ ಅಂತೆ ಈ ವಿಕ್ಸ್ ಅಂತೆ ಅಂತ ಎಲ್ಲ ಸಾರ್ಕೊಂಡ್ ಮಸಾಜ್ ಮಾಡ್ಕೊಂಡು ಹಂಗೋ ಹಿಂಗೋ ಮಾಡಿ ತಲೆನೋವು ಹೋಗಿಸ್ಕೊಂಡೆ. ಅದಾದ್ಮೇಲೆ ಇವಾಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡ್ ಬರುವ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ. ಹಾಯ್ ಎಲ್ಲರಿಗೂ. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾನು ಮಧ್ಯಾಹ್ನದ ಊಟದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಟೊಮೆಟೊ ಗೋಸ್ ಮಾಡ್ಕೊತಾ ಇದ್ದೀನಿ. ಹೇಳಕ್ ನನ್ನ ತಲೆನೋವು ಬಂದ್ಬಿಟ್ಟಿತ್ತು ಅಂತ. ಆ ತಲೆನೋವು ಇದ್ದಾಗ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ, ಯಾವ ಅಡುಗೆನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಸಿಂಪಲ್ಲಾಗಿ ಬೇಗ ಆಗೋದು ಟೊಮೆಟೊ ಗೋಜ್ ಒಂದೇ, ಅದನ್ನು ನಾನು ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಬರೀ ಟೊಮೆಟೊ ಗೋಜನ್ನೇ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಲ್ವಾ, ಅದಕ್ಕೆ ಅದ್ರ ಜೊತೆಗೆ ನಾನು ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಫಸ್ಟ್ ನಾನು ಮೊಟ್ಟೆನ ತೊಳೆದು ನೀಟಾಗಿ ಆಮೇಲೆ ನಾನು ಬೇಯಿಸೋದಕ್ಕೆ ಇಡ್ತೀನಿ. ಅದಕ್ಕೆ ಅಂದರೆ ನೀಟಾಗಿ ಬೇಯತ್ತೆ ಅನ್ನೋ ಕಾರಣಕ್ಕೆ ನಾನು ಈರುಳ್ಳಿ ಸಿಪ್ಪೆ ಹಾಕ್ಕೋತಾ ಇದ್ದೀನಿ ಅದಕ್ಕೆ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಎಷ್ಟೊಂದು ಜನ ಹೇಳ್ತಾರೆ ಮೊಟ್ಟೆ ಉಪ್ಪಿಡಿಯಲ್ಲ, ಸುಮ್ಮನೆ ವೇಸ್ಟಾಗಿ ಉಪ್ಪು ಹಾಕ್ತೀರಾ ಹಂಗೆ ಹಿಂಗೆ ಅಂತ. ಆ ಥರ ಏನಿಲ್ಲ, ಉಪ್ಪು ಹಿಡಿಯುತ್ತೆ. ಅದು ಮೊಟ್ಟೆ ಬೇಯಿಸೋಕ್ಕಾಗಿದೆ ಒಂದು 2-3 ನಿಮಿಷ ಆದಮೇಲೆ ಅದನ್ನು ಎಲ್ಲ ಮೊಟ್ಟೆನೂ ಸ್ವಲ್ಪ ಚಾಕುಲೋ ಇಲ್ಲ ಒಂದು ಸ್ಪೂನ್ ಸಹಾಯ ತಗೊಂಡು ಅದನ್ನು ಹೊಡಿಬೇಕು. 1-2 ಸಲ ಹಿಂಗೆ ಟಕ್ ಟಕ್ ಅಂತ ಹೊಡೆದ್ರೆ ಒಂಚೂರು ಕ್ರ್ಯಾಕ್ ಬಿಟ್ಕೊಳ್ಳುತ್ತೆ. ಆವಾಗ ಉಪ್ಪು ನಾವೇನು ಹಾಕಿರ್ತೀವಿ ಅದು ಸ್ವಲ್ಪ ಹಿಡಿಯುತ್ತೆ. ಇಲ್ಲ ಮಧ್ಯಾಹ್ನ 1:30 ಟೈಮ್ ಆಗಿದೆ. ಈ ಅಡುಗೆ ಎಲ್ಲ ಮುಗಿಸಿ ಬೇಗ ಊಟ ಮಾಡಿಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕು. ನಾನು ನಿನ್ನೆ ನೈಟೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಈ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಈ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಹಂಗೆ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ. ಆ ಪ್ಲ್ಯಾನ್ ಪ್ರಕಾರ ನನಗೆ ಯಾವತ್ತೂ ಹೋಗಲ್ಲ. ಯಾಕಂದರೆ ನನ್ನ ಪ್ಲ್ಯಾನ್ನ ಯಾವ್ದಾದ್ರು ಒಂದು ಕೆಲಸ ಅಡ್ಗಾಲ್ ಹಾಕ್ಕೊಂಡು ಕಾಯ್ಕೊಂಡು ನಿಂತಿರುತ್ತೆ ನನ್ನ ಪ್ಲ್ಯಾನ್ನ ಫ್ಲಾಪ್ ಮಾಡಬೇಕು ಅಂತ. ಯಾವಾಗಲೂ ಹಿಂಗೆ ಆಗುತ್ತೆ ನನಗೆ. ಲೈಫಲ್ಲಿ ಹಿಂಗೆ ಆಗುತ್ತಾ, ನಿಮ್ಮೆಲ್ಲರ ಲೈಫಲ್ಲೂ ಹಿಂಗೆ ಆಗುತ್ತಾ? ಅದೊಂದು ಡೌಟ್ ಇದೆ ಗೈಸ್ ನನಗೆ. ಹೇಳಿ ಗೈಸ್, ನಿಮಗೂ ಈ ಥರನೇ ಆಗುತ್ತಾ? ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಮಟನ್ ಬಿರಿಯಾನಿ ಚಿಕನ್ ಕಬಾಬ್, ಆದರೆ ವೈದ್ಯರು ಬಂದೇನು ಹೇಳಿದ್ ಗೊತ್ತಾ? ಏನಂದ್ರೆ ಹಾಲು ಅನ್ನ ಗೈಸ್, ಹಾಲು ಅನ್ನ. ಅಯ್ಯೋ, ಆ ಥರ ನನಗೆ ಸಿಚುವೇಶನ್ಗಳು ನನ್ನ ಲೈಫಲ್ಲಿ ಬರ್ತಾನೆ ಇರ್ತವೆ. ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಐ ಡಿಡ್ ಮೈ ಆಲ್ ಪ್ರಾಬ್ಲಮ್ಸ್, ಐ ಅಂಡರ್ಸ್ಟ್ಯಾಂಡ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮಮ್ಮಿ, ನಾವ್ ಇವಾಗ ಏನ್ ಮಾಡ್ತಾ ಇದೀವಿ ಹೇಳು? ಎಪ್ಪಾಕಿದ್ವಲ್ಲ, ಜಾಸ್ತಿ ಗಟ್ಟಿ ಮೊಸರು ಆಗದೆ, ಅದ್ರಿಂದ ಬೆಣ್ಣೆ ತೆಗಿಯೋಣ, ತುಪ್ಪ ಮಾಡೋಣ. ಮೊಸರು ತೋರ್ಸು, ಸ್ಪೂನಲ್ಲಿ ಇತ್ತು. ಎಷ್ಟು ಗಟ್ಟಿ ಮೊಸರು ನೋಡು, ತುಂಬಾ ಚೆನ್ನಾಗದೆ. ಮಾಡು ಇವಾಗ, ಅಲ್ಲೂ ಐತಲ್ಲ. ಮಮ್ಮಿ, ಇವಾಗ ನೀನು ಊರಲ್ಲಿದ್ದಾಗ ಹೋಟ್ಲಿಕ್ಕಿದ್ವಲ್ಲ ಅವಾಗ ಮಾಡ್ತಾ ಇದೆ, ಇತ್ತೀಚೆಗೆ ಮಾಡ್ಲಿಲ್ಲ ತಾನೆ? ಬೆಂಗಳೂರು ಬಂದಾಗ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಾ ಇದೆ. ಅಲ್ಲಿ ಊರಲ್ಲಿ ಇದ್ದಾಗ ಅದು ದೊಡ್ಡ ಮಂತು ಮರದ್ದು, ತುಂಬಾ ಚೆನ್ನಾಗಿತ್ತದು. ಅದ್ರಲ್ಲಿ ಮಜ್ಜಿಗೆ ಮಾಡೋಕೆ ಒಂದ್ ಖುಷಿ. ಅದ್ರದ್ದು ಇವಾಗ ಅನುಭವ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ನೋಡು ಬೆಣ್ಣೆ. ನೋಡು ಇಲ್ಲಿ ತೋರ್ಸು ಬೆಣ್ಣೆ, ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಾ ಇದೆ. ಸೂಪರ್ ಬೆಣ್ಣೆ ಬರ್ತಾ ಇದೆ. ಮಿಕ್ಸಿಲ್ ಮಾಡೋದಷ್ಟು ನೀಟಾಗಿ ಬರೋದಿಲ್ಲ ತಾನೆ? ಮಿಕ್ಸಿಲ್ ಮಾಡಿದ್ರೆ ಅದು ಬಿಸಿಗೆ ಏನಾಗುತ್ತೆ, ಎಲ್ಲ ಕಂತು ತರ ಆಗುತ್ತೆ. ಅದಕ್ಕೆ ಇಲ್ಲಿ ಕೈಯಲ್ಲಿ ಮಾಡಿದ್ರೆ ಏನಾಗುತ್ತೆ, ಉಂಡೆ ಉಂಡೆ ಬೆಣ್ಣೆ ಬರುತ್ತೆ. ಸೂಪರ್ ಆಗಿದೆ ನೋಡು. ಚೆನ್ನಾಗ್ ಗೊತ್ತಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವೆಲ್ಲ ಬರೀ ಅಂಗಡಿಯಲ್ಲಿ ತಂದು ತಿಂದು ಅಷ್ಟೇ ರೋಡಿ. ಅಂಗಡಿದೇನು ಅಷ್ಟೊಂದು ಚೆನ್ನಾಗಿರಲ್ಲ ತೇಜು.
ಮನೇಲಿ ಮಾಡಿ ತಿಂದ್ರೇನೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಪ್ಯೂರ್ ಬೆಣ್ಣೆ ರೆಡಿ ಆಯ್ತಾ ಇದೆ. ಇವಾಗ ತಿಂಗ್ ನೋಡ್ತೀವ ಆದ್ಮೇಲೆ ಹೆಂಗಿರ್ತದೆ ಟೇಸ್ಟ್. ಮಮ್ಮಿ, ಹಾ ನಾನೊಂದ್ ಸ್ವಲ್ಪ ಹೊತ್ತು ಮಜ್ಜಿಗೆ ಸಿಲುಕ್ತೀನಿ, ಕೊಡು. ತಗೋ, ಸಿಲ್ಬು ಬಾ ಚೆನ್ನಾಗಿರ್ತದೆ. ಹಿಂಗ ಸಿಲ್ಬೋದು? ಮೇಲ್ಮೇಲೆನೆ ಸಿಲ್ಬೇಕು. ಹಿಂಗೆ ಹಾ, ಹಿಂಗ ಒಳಕ್ ಹಾಕ್ಬಿಟ್ರೆ ಒಳಕ್ ಬೇಡ, ಎಲ್ಲ ಕಲ್ಸೋಯ್ತದೆ ಬೆಣ್ಣೆ. ನೊರೆ ನೊರೆ ಗೊತ್ತಾಯ್ತಲ್ಲ, ಅದೆಲ್ಲ ಬೆಣ್ಣೆನೇನಾ? ಹೌದು, ಅದೆಲ್ಲ ಬೆಣ್ಣೆ. ನೋಡೋದು ಎಲ್ಲ ಕಲರ್ ಆಯ್ತದೆ ಬೆಣ್ಣೆ. ಮೊದಲನೇ ಸರಿ ಬೆಣ್ಣೆ ತೆಗಿತಾ ಇದೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗ್ ಗೊತ್ತಾಗದೆ. ಅದ್ ಜಾಗ ಸಾಲ್ತಾ ಇರ್ಲಿಲ್ಲ. ಈಗ ಎಲ್ಲ ಕಲರ್ ಗೊತ್ತಾಗೋದು. ಅವಾಗಿಂದ ಬರೀ ನೊರೆ ನೊರೆ ತರನೇ. ಅದಕ್ಕೆ ಇಷ್ಟೊಂದು ಮಜ್ಜಿಗೆಯಲ್ಲಿ ಯಾಕೆ ಬೆಣ್ಣೆ ಬರ್ತಾ ಇಲ್ಲ ಅಂತೀನಿ. ಚೆನ್ನಾಗಿ ತಿರ್ಬೇಕು ಹಿಂಗೆ. ಸಖತ್ತಾಗುತ್ತದೆ ಈಗ. ಚೆನ್ನಾಗಿದೆ. ನೋಡಿ ಗಾಯ್ಸ್, ಬೆಣ್ಣೆ ಹೆಂಗ್ ಬರ್ತಾ ಇದೆ ಅಂತ. ಮಮ್ಮಿ ಏನೇ ಕೆಲ್ಸ ಮಾಡೋದ್ರಲ್ಲಿ ಎತ್ತದ್ ಕೈ. ಏನ್ ಕೆಲ್ಸ ಕೊಟ್ರು ಫುಲ್ ಫಾಸ್ಟ್ ಅಲ್ವ ಮಮ್ಮಿ? ಥ್ಯಾಂಕ್ ಯು ತೇಜು. ಎಲ್ಲರೂ ಬಡದ್ ಬಾಯಿಗೆ ಹಾಕೋಬಿಡ್ತೆ ಕೆಲ್ಸ. ಸೂಪರ್ ಆಗಿದೆ ನೋಡು. ಎತ್ತ ಕೈ. ಎಷ್ಟು ಚೆನ್ನಾಗಿ ಬಂತು ನೋಡು, ಫಸ್ಟ್ ಟೈಮ್ ಮಾಡ್ತಾ ಇದ್ರುವೆ ಅಷ್ಟು ವರ್ಷ ಬಿಟ್ಕೊಂಡೆ ಚೆನ್ನಾಗ್ ಮಾಡಿದಿ. ಸೂಪರ್ ಮಮ್ಮಿ ನೀನು. ಕರೆಕ್ಟ್. ಇಲ್ಲಿ ನೋಡು, ಸಿಲ್ದಿದ ತಕ್ಷಣ ಮಜ್ಜಿಗೆ ಅಂಶನೇ ಇರ್ಬಾರ್ದು, ನೀರ್ ಆಗ್ಬೇಕು. ಫುಲ್ ನೀರ್ ಮಜ್ಜಿಗೆ. ಅವಾಗ ಬೆಣ್ಣೆ ಎಲ್ಲ ಫುಲ್ ಬಂದಿದೆ ಅಂತ ಅರ್ಥ. ಸೂಪರ್ ತಾನೇ ಈಗ? ಸೂಪರ್ ಸೂಪರ್, ಖುಷಿ ಆಯ್ತದೆ. ಕೆಳಗಡೆ ಕುತ್ಕೊಂಡ್ ಮಾಡುವ. ಜಾಗ ಚೇಂಜ್ ಮಾಡ. ನಿಂತ್ಕೊಂಡ್ ಎಷ್ಟೊತ್ತು ಮಾಡುವ? ಆಯ್ತು ಬಾ, ಜಾಗ ಚೇಂಜ್ ಮಾಡುವ. ಇದು ಸೂಪರ್. ಅಷ್ಟು ವರ್ಷ ಆದ್ಮೇಲೆ ಬೆಣ್ಣೆ ಮಾಡ್ಬಿಟ್ಟಿದೀನಿ, ಫುಲ್ ಖುಷಿ ಆಗ್ಬಿಡೋದಲ್ವೇ? ಸಖತ್. ಅದನ್ನ ಎತ್ತಿ ಎತ್ತಿ ಏನು ನೀರ್ಗೆ ಹಾಕ್ಬೇಕಾ? ನೀರ್ಗೆ ಹಾಕ್ಬೇಕು. ಅವಾಗ ನೀರಲ್ಲಿ ಏನಾಗುತ್ತೆ, ಅದು ಗಟ್ಟಿಯಾಗಿ ಒಂದೇ ಕಡೆ ಕೂತಿರುತ್ತೆ. ಅದ್ರಲ್ಲಿ ಇರೋ ಮಜ್ಜಿಗೆನು ಅದ್ರಲ್ಲಿ ಬಿಟ್ಕೊಬಿಟ್ಟಿರ್ತದೆ. ಮ್ಯೂಸಿಕ್ ಚೆನ್ನಾಗಿದೆ. ಗಮ್ಮಂತಾರ ಇವಾಗ. ಈ ಕಡೆ ಮಜ್ಜಿಗೆ ಗಮ್ಮಂತಾರ, ಅಂತ ಬೆಣ್ಣೆ ಗಮ್ಮಂತಾರ. ಎಷ್ಟ್ ಬೆಣ್ಣೆ ಬರ್ಬೋದು ಮಮ್ಮಿ ಇದ್ರಲ್ಲಿ? ಏನು ಒಂದ್ 1/4 kg ಬರ್ಬೋದು. ಇನ್ನು ಅದು ಆಯ್ತಲ್ಲ. ಎರಡು ಸೇರಿ ಒಂದ್ 300-400 ಗ್ರಾಮ್ ಬರ್ತದೆ ಅಷ್ಟೇ. ಬೆಣ್ಣೆ ಜಾಸ್ತಿ ಬರ್ತದೆ, ಆದ್ರೆ ತುಪ್ಪ ಕಮ್ಮಿ ಆಯ್ತದಲ್ಲ. ಕರ್ಗದ್ಮೇಲೆಲ್ಲ ಕಡಿಮೆ ಆಯ್ತದೆ. ಒಂದ್ 1/4 kg ಬೆಣ್ಣೆ ಬಂದ್ರೆ ಅರ್ಧ kg ಬೆಣ್ಣೆಗೆ 1/4 kg ತುಪ್ಪ ಬರ್ತದೆ. ಅದಕ್ಕಿಂತ ಅರ್ಧ ಬರ್ತದೆ. ಸ್ವಲ್ಪ ಕಮ್ಮಿನೇ ಬರ್ತದೆ.
ಅಷ್ಟು ಬೆಣ್ಣೆ ತೆಗ್ದಿದ್ಯಾ? ನೀನ್ ಎಷ್ಟು ಬೆಣ್ಣೆ ಮಾಡ್ತೀನಿ ನೋಡ್ತೀನಿ. ಮಾಡಿದೆ ನಾನು, ಟ್ರೈ ಮಾಡ್ತೀನಿ. ಪಟಾ 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 ಅಂತ ಹೆಂಗ್ ತಿರುಗ್ತಾ ಇರಬೇಕು, ಬರ್ತದೆ ನನಗೆ. ಮಜ್ಜಿಗೆ ಸ್ನಾನ ಮಾಡ್ತಾ ಇದೀನಿ, ನಂಗೆ ಮೈ ಕೈಗೆಲ್ಲ ಆಡ್ತಾ ಇದೆ. ಮಜ್ಜಿಗೆ ಸ್ನಾನ ಮಾಡ್ತಾ ಇಲ್ಲ ನೀನು, ಮಂಚಿಗೆ ಸ್ನಾನ ಮಾಡಿಸ್ತಾ ಇದೀಯ. ಮುಳುಗ್ಸಿ ಮುಳುಗ್ಸಿ ಎದುರಿಸ್ತಾ ಇದೆಯಾ ಅದನ್ನ. ಬರೀ ಅದನ್ನೇ ತೋರಿಸ್ತಾ ಇದೆಯಲ್ವ. ಮೊಸರು ಮಾಡಿದ್ವಲ್ಲ, ಎಪ್ಪಾಕಿದ್ವಲ್ಲ, ಅದನ್ನ ಒಂದು ಚಿಕ್ಕದೊಂದು ಪ್ಲಾಸ್ಟಿಕ್ ಬೋಸಿಲಿ ಹಾಕೋಬೇಕು. ನೋಡಿ ಎಷ್ಟು ಗಟ್ಟಿ ಮೊಸರು. ನಾವು ಇದನ್ನ ಏನೋ ಬೆಣ್ಣೆ ತೆಗಿಯಕ್ಕೆ ದೊಡ್ಡ ಬೋಸಿ ತಗೋಬೇಕು ತಾನೆ. ದೊಡ್ಡ ಬೋಸಿ ತಗೋಬೇಕು, ಪಾತ್ರೆ ಏನಾದ್ರು ಒಂದ್ ಚಿಕ್ಕ ಸ್ಟೀಲ್ದು ಅಂಡೆ ಅಥವಾ ಬೋಸಿ ಏನಾದ್ರು ತಕೊಂಡ್ರೆ ಆರಾಮಾಗಿ ಮಜ್ಜಿಗೆ ಸಿಲ್ಬೋದು. ಇದಕ್ಕೇನ್ ಮಾಡ್ಬೇಕು, ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಜ್ಜಿಗೆ ಸಿಲ್ಬುದ್ರೆ ಏನಾಗುತ್ತೆ, ಬೆಣ್ಣೆ ಚೆನ್ನಾಗ್ ಬರ್ತದೆ. ಕೋಲ್ಡ್ ನೀರ್ ಹಾಕೊಂಡ್ರೆ ಜಾಸ್ತಿ ಬರ್ತದ? ಇಲ್ಲ, ಅದು ಬಿಸಿಲು ಟೈಮ್ ಇದ್ರೆ ಮಾತ್ರ ಒಂದ್ ಸ್ವಲ್ಪ ಕೋಲ್ಡ್ ನೀರ್ ಹಾಕಬೇಕು, ಇಲ್ಲ ಐಸ್ ಕ್ಯೂಬ್ ಹಾಕೊಂಡ್ರೆ ಸಾಕು, ಗಟ್ಟಿ ಬೆಣ್ಣೆ ಬರ್ತದೆ. ಇಲ್ಲ ಅಂದ್ರೆ ಅದೇನಾಯ್ತದೆ, ಬಿಸಿಲುಗೆ ಕರ್ಗಿ ಹೋಗ್ತಾ ಇರ್ತದೆ, ಎತ್ತಕ್ಕಾಗುದಿಲ್ಲ ಅದನ್ನ ಬೆಣ್ಣೆನ. ಅದಕ್ಕೆ ಏನ್ ಮಾಡ್ಬೇಕು, ಅವಾಗ ಕೋಲ್ಡ್ ಹಾಕೊಬೇಕು ನೀರು, ಇಲ್ಲ ಐಸ್ ಕ್ಯೂಬ್ ನೀರು ಏನಾದ್ರು ಹಾಕೋಬೇಕು. ನೋಡಿ ಎಷ್ಟು ಗಟ್ಟಿಗೆ ಕೆನೆ ಹಾಕಿದೀವಿ, ಇಷ್ಟು ತುಂಬಾ ಚೆನ್ನಾಗದೆ. ಅಷ್ಟು ಮೊಸರಿಗೆಲ್ಲ ಒಂದ್ 3 ಚೊಂಬು ನೀರು ಇಡ್ಬೇಕು. ಅವಾಗ ಏನಾಯ್ತದೆ, ಮಜ್ಜಿಗೆ ಸಿಲ್ಬುವಾಗ ಬೆಣ್ಣೆ ಹಂಗೇ ಬರುತ್ತೆ. ಮಂತ್ ತಕೊಂಡು ಚೆನ್ನಾಗಿ ಈ ತರ ಸಿಲ್ಬೇಕು. ಬೆಣ್ಣೆ ಚೆನ್ನಾಗಿ ಬರ್ತದೆ. ಆ ನೊರೆ ತರ ಬತ್ತಾದಲ್ಲ, ಅದೆಲ್ಲ ಬೆಣ್ಣೆ ಸಿಲ್ಪ್ತಾ ಬೆಣ್ಣೆ ಗಟ್ಟಿ ಆಯ್ತದೆ. ಒಂದ್ ಕಡೆ ಬಂದು ನಿಂತಿರ್ತದೆ. ಒಂದ್ ಕಡೆಗೆ ಬಂದು ನಿಂತ್ಕೊಂಡು ಎಲ್ಲ ಗಟ್ಟಿಯಾಗಿ ಉಂಡೆ ಕಟ್ಕೊಳ್ಳುತ್ತೆ. ಅವಾಗ ನಾವು ಒಂದ್ ಸ್ಪೂನ್ ಇಂದನೋ ಕೈನ ತೇವ ಮಾಡ್ಕೊಂಡು ಎತ್ಬಹುದು, ಗಟ್ಟಿಗೆ ಬರ್ತದೆ ಅಷ್ಟೇ. ಸಿಲ್ಬದ್ಮೇಲೆ ಈ ತರ ಗಟ್ಟಿ ಬೆಣ್ಣೆ ಬರುತ್ತೆ. ತೇಜು, ಬೆಣ್ಣೆ ನೋಡಿ ಎಷ್ಟಾಗದೆ. ಚೆನ್ನಾಗದಲ್ವೇ? ಇಷ್ಟು ಬೆಣ್ಣೆ ಆಯ್ತದೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವು. ಎಲ್ಲ ವಯಸ್ಸು ನಮ್ಮ ಮಮ್ಮಿ ಯಾವ ರೀತಿ ಬೆಣ್ಣೆ ತೆಗೆದ್ರು ಅಂತ. ನನಗಂತೂ ಫಸ್ಟ್ ಸತಿ ಇದನ್ನ ನೋಡ್ತಾ ಇರೋದು. ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ, ಯಾವ ರೀತಿ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ನೋಡಿದ್ಮೇಲೆ ಅಂತೂ ನಂಗೆ ತುಂಬ ಖುಷಿ ಆಯಿತು. ಅದಾದ್ಮೇಲೆ ನಮ್ಮ ಮಮ್ಮಿ ಸುಮಾರು ವರ್ಷಗಳು ಆಯ್ತಂತೆ ಈ ಥರ ಎಲ್ಲ ಬೆಣ್ಣೆ ತೆಗೆದು. ಅವಾಗ ಊರಲ್ಲಿ ಹೋಟ್ಲಿತ್ತು, ಅವಾಗ ಬೆಣ್ಣೆ ಮಜ್ಜಿಗೆ ಎಲ್ಲ ಬೇಕಾಗಿತ್ತು ಅಂದ್ಬಿಟ್ಟು ಅವಾಗ ಹೋಟ್ಲಲ್ಲೇ ಮಾಡ್ಕೋತಿದ್ರಂತೆ ಮನೆಯಲ್ಲಿ. ಅದಾದಮೇಲೆ ಇಲ್ಲೇ ಇವಾಗಲೇ ಫಸ್ಟ್ ಮಾಡ್ತಾ ಇರೋದು. ಅಷ್ಟು ವರ್ಷ ಉಟ್ಕೊಂಡು ಮಾಡಿದ್ರೆ ಚೆನ್ನಾಗೇ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಯಾವ ಥರ ಬಂದಿದೆ, ನಾವು ಇಷ್ಟು ಬೆಣ್ಣೆ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಚೆನ್ನಾಗಿ ಬಂದಿತ್ತು. ತುಪ್ಪ ಮಾಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬೆಣ್ಣೆ ಎಲ್ಲ ತೆಗ್ದಿದ್ದಾಯಿತು. ಇವಾಗ ನೆಕ್ಸ್ಟ್ ನಾವು ಇಬ್ಬರು ಫ್ರೆಶ್ ಅಪ್ ಆಗಿ ಅಕ್ಕನ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ. ಹಾಗೇನೆ ವಯಸ್ಸು ಸ್ಕೂಲಿಂದ ಬರೋ ಟೈಮು ಆಗಿತ್ತು. ಅದಕ್ಕೆ ಅವಳನ್ನು ಕರ್ಕೊಂಡು ಹಾಗೆ ನಮ್ಮ ಅಕ್ಕನ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ವಯಸ್ಸು ಅಂದರೆ ನಮ್ಮ ಅಕ್ಕನ ಮಗಳು. ವಯಸ್ಸು ಸ್ಕೂಲ್ ಹತ್ರ ಬಂದ್ವಿ. ಇನ್ನು ಸ್ಕೂಲ್ ಬೆಲ್ ಆಗಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಅವಳಿಗೆ ಗೊತ್ತಿಲ್ಲ ನಾವು ಬರ್ತೀವಿ ಅಂತ, ಅವ್ರ ಅಪ್ಪ ಬರತ್ತೆ ಅಂತ ಅಂದ್ಕೊಂಡಿರ್ತಾಳೆ. ನೋಡ್ಬೇಕು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ಅಂತ. ಇದು ಫಸ್ಟ್ ಅವಳು ಹಳೆ ಸ್ಕೂಲು. ಇವಾಗ ಅದಾದಮೇಲೆ ಅದರ ಆಪೋಸಿಟಲ್ಲಿ ಹೊಸ ಸ್ಕೂಲ್ ಓಪನ್ ಮಾಡಿದ್ದಾರೆ.
ನೋಡೋಣ ಇರಿ, ಇವಾಗ ಬರ್ತಾ ಇದ್ದಾಳೆ ನೋಡಿ ವಯಸ್ಸು. ಇವಳೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾಳೋ ಕೊಡಲ್ವೋ ಗೊತ್ತಿಲ್ಲ. ಬಂದ್ಲು. ಯಾವ ಎಕ್ಸ್ಪ್ರೆಷನ್ ಏನು ಇಲ್ಲ ಅವಳ ಹತ್ರ. ಕರ್ಕೊಂಡೋಗೋದಕ್ಕೆ ಯಾರು ಬರಲಿ, ಒಟ್ನಲ್ಲಿ ಮನೆಗೆ ಹೋಗ್ಬೇಕಷ್ಟೆ. ಹೆಂಗೆ ನಾವು ಬಂದಿದ್ದೀವಿ, ಗುಂಡಿ ತೋಡೋರು ನಡಿ. ಗಾಡಿ ಗಾಡಿ ಬ್ಯಾಗ್ ಕೊಡಿಲಿ, ಬ್ಯಾಗ್ ಕೊಡು. ಅದರಲ್ಲಿ ಬಿಡು, ನೇತಾಕತ್ತೀನಿ. ಬವ್ವ ಹತ್ತು ಬವ್ವ, ಎಲ್ಲ ಹತ್ತಿಸ್ತೀನಿ, ನಿಂತ್ಕೊ. ಕಡೆ ನಾವೆಲ್ಲ ಐತೆ ಇದೀವಿ ಹೇಳು, ನಿಮ್ಮ ಮನೆಗ ನಮ್ಮ ಮನೆಗ? ಬ್ಯಾಟ್ರಿ ಬಟನ್ ಆನ್ ಮಾಡಿ ಮ್ಯೂಸಿಕ್ ಬರುತ್ತೆ. ಅಲ್ಲೈತೆ ನೋಡಿ ಒಳಗಡೆ. ಬೇಡ ಅಂದಿದ್ದೆಲ್ಲ ತಗೋಬೇಡ್ದು ವಯಸ್ಸು ಎಲ್ಲ ಒಂಚೂರು ಆ ಕಡೆ ಐತಿ ನೋಡಿ, ಕಪ್ಪೆ ಬರುತ್ತೆ ಚಿಕ್ಕದು. ಅಲ್ಲೇ ಎತ್ಕೊಡಿ, ಇಸ್ಕೊಳ್ಳಿ. ಸುಮ್ಮನೆ ಬೇಡ ಅಂದಿದ್ದೆಲ್ಲ ತಗೋಬೇಡ್ದು ಅಂತ ಹೇಳ್ತಾ ಇರೋದು. ಅಲ್ಲಿ ಒಳಗಡೆ ತರಿಸ್ತೀವಿ. ಬಾಯಿಲಿ ಬೇಡ, ತಗೊಂಡಿದ್ಯಾ ಅದು? ಬುಕ್ಸ್ ಇದೆಯಾ? ಅವೆಲ್ಲ ಮುಟ್ಬೇಡ್ದು. ಎರೇಸರು ಅಂತ ಇರ್ಬೇಡ. ನಾವು ಕೊಡ್ತೀವಿ, ಸುಮ್ಮನಿರು. ಸಿಕ್ಕಾಬಟ್ಟೆ ತುಂಬ್ಕೊಂಡಿದ್ಯಾ? ಏನ್ ತಕ್ಕವು? ಏನ್ ತಿಂತೀಯಾ? ನಾವು ಕೊಡಿಸ್ತೀವಿ, ಸುಮ್ಮನೆ ನಿಮ್ಗೆ. ನಾನು ನೋಡಿಸ್ತೀನಿ, ಸುಮ್ಮನೆ. ಅಲ್ಲೆಲ್ಲ ನೀನೇ ಹೋದ್ರೆ ಅಣ್ಣ ಎಷ್ಟದು? ಎಷ್ಟು? ಕಮ್ಮಿ ಮಾಡಲ್ವಾ? ಎತ್ಕೊಳ್ಳಿ. ಎಷ್ಟು ಏನ್ ಆಟಾಡ್ತೀಯ ಹೇಳೋದ್ರಲ್ಲಿ? ಅವೆಲ್ಲ ಬೇಡ, ನೀನು ಅಂತ ಸಣ್ಣ ಸಣ್ಣವೆಲ್ಲ ತಗೋಬೇಡ. ಕರಿತಾರ ನಡಿ ಒಳಕ್ಕೆ. ನೀವೇ ಇಟ್ಕೊಳ್ಳಿ. 500 ರೂಪಾಯಿಲಿ ಮಗ ಇದು ತಗೊಳ್ಳೋಣ ಅವನಿಗೆ. ತಗೋ ಒಂದು. ಎಷ್ಟದು? ಪೀಸ್ ಬೇಕಂತ ಅವಳಿಗೆ. ಏನ್ ಬೇಕಂತ? ಪೀಸ್ ಬೇಕಂತೆ ಇದು. ಪಿಜ್ಜಾ ಕಟ್ ಮಾಡಕ? ವೈಶು ಅದೇನು ಅಷ್ಟರಲ್ಲೇ ಚೆನ್ನಾಗಿಲ್ಲ. ನೋಡಿ ಎಷ್ಟು ಕಾಣಿಸ್ತಾ ಇದ್ದಾನೆ. ನೀನ್ ಯಾಕೆ ಇವನ್ನೆಲ್ಲ ತಗೋಬೇಕು ಅಂತೆಲ್ಲ ಅವಳೆ. ಇಲ್ಲೇ ಬಿಟ್ಬಿಟ್ಟು ಹೊಂಟೈತೀವಿ. ಅವೆಲ್ಲ ನೀರಲ್ಲಿ ಆಡ್ಬೇಕು. ಬೇಡ ಬಾ ಒಮ್ಮೆ. ಬೇಡ, ಒಮ್ಮೆ ಬಾ ಮಮ್ಮಿ, ವೇಸ್ಟ್ ಖರ್ಚು ಮಾಡಬೇಡ. ತೋರಿಸು. ಬಿಡು. ಎಲ್ಲಿ ಬೇಗ? ವಯಸ್ಸು ಮಡ್ಗಲ್ಲಿ ನೀನು ಮಡ್ಗು. ಪಾಪಗೋಸ್ಕರ ಅಷ್ಟು ರೂಪಾಯಿ ಮಾಡಬೇಕು, ಬೇರೆ
ಅರೆ ಫೈನ್ ಬರೋದು ನಿಜ ಬರೋದಿಲ್ಲ ಮೇಡಮ್ ಒಂದು ಕೆಲಸ ಮಾಡಿ ನೀವು ಚಾನಲ್ ಇದು ಮಾಡಿ ಬರೋದಕ್ಕೆ ಆಗುತ್ತೆ ಏನು ಸಿಕ್ಕಲ್ಲ 6 ಹಾಂ 6 ಆಗಲ್ಲ 7 ಡೈರೆಕ್ಟ್ ಆಯ್ತು ನೋಡಿ ಅವ್ರು ಬ್ಲಾಕ್ ಮಾಡೋದು ಇದು 50 ರೂಪಾಯಿ ಹಾಕಿ ಒಂದು ಬಿಡಿಯೋಣ ಅಷ್ಟು ಬಿಡಲ್ವಾ? ನಿಮ್ದು ಐ ಡಿ ಕೂಡ ಅವ್ರು ಬ್ಲಾಗ್ಸ್ ನೋಡ್ತಾ ಇನ್ಸ್ಟಾಗ್ರಾಮ್ ಬ್ಲಾಗ್ ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್ ಬ್ಲಾಗ್ ಮಾಡ್ತಾರೆ. ವೈಶು ಅದೆಲ್ಲ ಬೇಡ, ನಿನಗೆ ಅದನ್ನ ಯೂಸ್ ಮಾಡಕ್ ಬರಲ್ಲ. ಇನ್ನೊಂದು ಸ್ವಲ್ಪ ದೊಡ್ಡೋಳೈತಿ ಅಲ್ಲ, ಅಲ್ಲ ಇನ್ನೊಂದು ಸ್ವಲ್ಪ ದೊಡ್ಡೋಳೈತಿ ಅಲ್ವಾ, ಅವಾಗ ಯೂಸ್ ಮಾಡು. ಬಾ ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಓಕೆ ಅಂತೀರಾ, ಆಮೇಲೆ ಮಾಡಲ್ವಲ್ಲ. ಬರೀ ಡೌಗಳು ನಿಂದು. ಬಾ ವಯಸ್ಸು ಸಿಕ್ಸಕ್ಕೆಲ್ಲ ಬೇಕು. ಮತ್ತೆ ಅದು ಸ್ಟಡಿ ಟೇಬಲ್ ಕೇಳ್ತಾವಳೆ. ಯಾರು ಹೇಳು? ಅದು ಆ ಬಾರ್ಬಿದು ಸ್ಟಡಿ ಟೇಬಲ್. ಮಮ್ಮಿ ನನಗೆ ಅಂತೆ. ನಡಿ ಎಲ್ಲ ಕೊಡಿ ಕೊನೆಗೂ ಇಟ್ಟುಕೊಂಡು ಅಲ್ಲಿ ನಾನು ಹಿಡ್ಕೊಂಡು ಕುತ್ಕೋಬೇಕು. ನಿಮ್ಮ ಮನೆ ದೂರ ಬೀಳಿಸ್ದೆ ಮಾತ್ರ ಒದೆ ಹೆಂಗ್ ಕೊಡ್ತದೆ ಅಂದ್ರೆ, ನಿಂಗೆ ಕಾಸು ಕೊಟ್ಟವ್ರೆ, ಅವಳಿಗೆ ಕಾಸು ಕೊಟ್ಟವ್ರ. ಅದನ್ನ 500 ರೂಪಾಯಿ ಮಡಿಕೋ ಮಜಾ ಉಡೈಸ್. ಏ ಹೆಂಗ್ ಕಿರ್ಚರೆ ಅಮ್ಮ ಅನ್ಬೇಕು. ಓ ಓ ಓ ಏ ಬಿದೈತಿ ಕಡೀಲಿ. ಪಾಪ ಅಕ್ಕನ ಟಿ ಶರ್ಟ್ ಹಾಕೊಂಡ್ವನಿ ಪಾಪ. ಅಲ್ಲಿ ಓಪನ್ ಮಾಡ್ಬಿಟ್ಟವಳು, ಕೈಗೆಲ್ಲ ಆಯ್ತದ ಅದು ಹಿಂದೆ. ಅಲ್ಲಿ ಕೊಡೋಳ್ಳಿ ಅಮ್ಮನ ಕೈಗದ. ಏ ಚಕ್ಲಿ ಒಳ್ಳು ನಡಿ ಚಕ್ಲಿ ಒಳಗೆ ಹಿಂಗೆ ಎಲ್ಲ ಆರ್ಡ್ರ್ ಮಾಡಿದ್ರಲ್ಲವ. ಒಳಗಡೆ ನಡಿಯೋ. ಯಾವವ ಯಾವು ಇಲ್ಲದ ಕೊಡವ ನೋಡ್ತೀನಿ ವೈಶ್. ನೋಡು ಮಮ್ಮಿ, ನೋಡು ವೈಶಿಗೆ 500 ರೂಪಾಯಿ ನೋಟ್ ಬರ ಕೊಟ್ಟವ್ರ ಸುಮ್ಮನೆ ಇದ್ರಲ್ಲಿ. ಅದಕ್ಕೆ ನಿಂಗೆ ಏನೇನು ಇಷ್ಟ ಆಯ್ತದೆ ಎಲ್ಲ ತಕವ ಚಾಕ್ಲೇಟು ಅಂತ ಹೇಳಿ ಕೊಡು ಅಂದೆ. ಮೂರು ಕೊಟ್ಟಿದ್ರು, ಮೂರರಲ್ಲಿ ಒಂದು ನಾನೇ ಮಡಿಕೊಂಡೆ. ಅಲ್ಲೇ ದೊಡ್ಡಮ್ಮನ ಮಡಿಕೊಳ್ಳಿ ಅಂತ ತೋರ್ಸೋದ ಅಷ್ಟೇ ಕಂಡ್ಬಿಡು. ನೀನು ನನಗೆ ಏನಂತ ತೆಗಿಯದ ಅರಿ. ಎಲ್ಲ ಅಂಗಡಿ ಹಿಂಸೆ ಕೊಟ್ಟು ಸಾಯಿಸ್ತಾಳಮ್ಮ. ಏನು ಹೊಸ ಬೆಲೆ ನಿಲ್ತೀರಲ್ಲ, ಒಂದೊಂದು 40 ರೂಪಾಯಿ ಅವು. ನೋಡು ಅವೇನು ಇಷ್ಟ ಅಗ್ಲ ಗೊಂಬೆ ಕ್ಲಿಪ್ ತೋರಿಸ್ತಾ ಇದ್ಲು, ನಾವು ತಗೋತೀನಿ ಅಂತ. ಇವಳು 4-5 ಉಗುರು ಬಣ್ಣ ತಗೊಂಡವಳು ಹೇಳ್ತಾ ಇದ್ದು. ಅಲ್ಲ ಮಾಡಿ ಹಿಂಗೆ ಗಂಟರ ನಿನಗೆ ಇದು ನನಗೆ ಹಾಕೋಲ್ಲ ನೀನು. ಇದು ಎತ್ತಬೇಕು ಇದ ಅಲ್ಲೇ ಮಮ್ಮಿ. ಇದು ಪ್ರೆಸ್ ಮಾಡು. ಏನು ಅವನಷ್ಟು ಅವನೇ ಕುಣಿತಾವ. ಈಗ ಎತ್ತಿದ ಇರು ವಯಸ್ಸು. ಮಗ ಇವ್ರು ಬಿಟ್ಟಿಲ್ಲ ಕೊಡುವ. ಅದು ಅದನ್ನ ಪ್ರೆಸ್ ಮಾಡ್ಬಿಟ್ಟು ಹೌದು, ಅದ್ರೊಳಗೆ ಒಂದು ಬಾಕ್ಸ್ ಅದೆಲ್ಲ ತೆಗೆದು ತೋರ್ಸೋದು. ನೀನು ನನಗೆ ಇಲ್ಲಿ ವಿಡಿಯೋ ಮಾಡ್ತಾ ಹಿಂಗೆ ನಾನು ಈ ಕಡೆ ಅದ್ರಲ್ಲ ಇದು ಪಾಪ ಬಟ್ಟೆ ಬಿಚ್ಚಿಬಿಟ್ಟು ಮಕ ಕೈ ಕಾಲು ತೊಳ್ಕೊಂಡು ಈ ಆಮೇಲೆ ಬಿಚ್ಚಿ ಪಾಪ ಈ ಏನು ಪಾಪ ಕಾಕ ಅಂತ ಪಾಪ ಬೈಲಿ
ಪಾಪ ಪಾಪ ಏಯ್ ನೋಡು ಏಯ್ ಏ ಪಾಪ ಓಯ್ ಇದಂತೆ ಇದು ತೋರಿಸ್ತಾವನಿದ ಇದ ಪಾಪ ಏನದು ಹೇಳು ಏನದು ಬೆಲ್ ತಕಬಪ್ಪ ಚುಚ್ಚುತ್ತದೆ ಏನು ನೋಡ್ಬಿಡು ಕೀಳು ಏನಿ ಆಟ ಸಾಮಾನ್ಗೆ 1,000 ರೂಪಾಯಿ ಆದ್ರೆ ನಾವು ಪಾತ್ರೆ ತಗೊಳ್ಳೋದು ಹೆಂಗವ? ಹಾ ಇದು ಬೇರೆ ಐತೆ ಟ್ರೇ ಟ್ರೇ ಪಾತ್ರೆ ಹಾಕೋದು ಟ್ರೇ ಆಮೇಲೆ ಚಪಾತಿ ಮಾಡಿ ಮಿಕ್ಸಿ ಎಲ್ಲ ಇವನ್ನ ಅನ್ಕೊಂಡಿತ್ತು. ಈ ಕುಕ್ಕರ್ ಐತೆ ಕುಕ್ಕರ್ ಸ್ಟವ್ ಇಲ್ಲಿ ಕುಕ್ಕರ್ ಪಾನ್ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೋಡ ಅವನ್ನ ಪಾನ್ ಅಲ್ಲೋಡ ಅವನ್ನ ಬಿಡ್ಬಿಟ್ಟದೆ ಮಮ್ಮಿ ಹಿ ಅಂತೆ ಅಲ್ಲಿ ಕಿಲ್ ಬಿಡ್ಬಿಟ್ಟದೆ. ಅಲ್ಲಿ ಪಾಪನ್ ಕೈಲಿ ಸಿಲಿಂಡರ್ ಅದೇ ತಕೋ ಸಾಸಿವೆ ಹಾಕುದು ಅಲ್ಲೋಡ ಅಲ್ಲಿ ಅವನ ಕೈಲಿ ಸಿಲಿಂಡರ್ ಕಿಲ್ಬೇಡ್ದು ಚೆನ್ನಾಗಿ ಸ್ಟವ್ ಕೈ ತುರ್ಕೊಬಿಡ್ತಾರೆ. ಶಾರ್ಪ್ ಅದೇ ಹಿಂಗೆ ಕೊಟ್ಟಾರೋ ಈ ಥರ ಎಲ್ಲ ಕೊಟ್ಟಾರೆ. ಇಲ್ಲಿ ಶಾರ್ಪ್ ಆಗಿ ಅದೇ ನೀನೇ ತುರ್ಕೋಬೋದು. ಸೊಂದು ಚಪಾತಿ ಮಣಿ ವಯಸ್ಸು ನಮ್ ಹುಚ್ಚಿಡಿಸ್ತಿದ್ರಲ್ಲ ಇದ್ದಂಗವಲ್ಲ ಎಲ್ಲ ಇಲ್ಲಿ ನೋಡಿ ಇದೆಲ್ಲ ಅದೇ ತೇಜು ವಯಸ್ಸು ಹುಚ್ಚಿಡಿಸ್ತಿದ್ಲಲ್ಲ ನಂಗೆ ಚಪಾತಿ ಮನೆ ಕೊಡು ಅಂತ. ಇರ್ಲಿ ಬಿಡು ಹಿಂಗ್ ತಾನೆ ಯಾವವ ಮಾಮೂಲಿ ಬಿಚ್ಚಿ ಹಾಕ್ಬೋದು ಇವನ್ನೆಲ್ಲ. ಇಲ್ಲಿ ಬಕೆಟ್ ನೀನೇನ್ ಬಟ್ಟೆ ಹಾಕೊಳ್ಳಿಲ್ವಲ್ಲ ಅವಳೆ. ಯಾರು ಕೈ ಕುಯ್ಕೋತಾವ. ಇಲ್ಲಿ ಗ್ಲಾಸ್ ಚೆನ್ನಾಗಿರೋದೇ ಒಂದದೆ ಎತ್ಕೊಂಬಿಡಿ ಆಳ್ತವೆ ಅಂತೆ ಪುಟಾಣಿ. ಆಡ್ಲಿ ಬಿಡು. ಇಲ್ಲಿ ಕ್ಯಾರಿಯರ್ ಬಾಕ್ಸ್ ಇರವ ಬಿಚ್ಚಿ ಹಾಕ್ಬೋದು ಅವನ್ನ. ವಯಸ್ಸು ನೀನ್ ಯಾಕೆ ಟೀ ಶರ್ಟ್ ಹಾಕೋದೇನೆ ಬಂದು ಕೂತಿದ್ದೆ. ಇದು ಎಂತ ಸ್ಟವ್ ಇದು? ಆ ಕಡೆ ಹೋಗು ವಿಡಿಯೋಗೆ ಬರ್ತಾ ಇದ್ದೀನಿ. ಬೇರೆ ಬಟ್ಟೆ ಹಾಕೊಳ್ತೀನಿ. ಫೋನ್ ಬರ್ತಾದೆ ಇಲ್ಲ ಯಾವುದು? ಸಿಂಗಲ್ ಸ್ಟವ್ ಇಲ್ಲಿ ನನ್ನ ಕೈಲಿ. ಹಲೋ ನೀರು ಕಾಯಿಸೋದು ಇದು. ಇಲ್ಲಿ ನಮ್ಮ ಮನೇಲಿ ಇತ್ತಲ್ಲ 100 ಕೊಟ್ಬಿಟ್ಟೆ. ಇದೇನಿತ್ತಾಗಿ ಆಟ ಆಡೋಕೆ ಏನು ತಾಗಿ ಇದು ಏನು ಹೇಳಿದು ಒಗ್ಗರಣೆ ಹಾಕು ಡಬ್ಬಿ ಬಿಚ್ಚಿಲ್ವಾ ನಾನು? ಇದೆಯಾ ಯಾಕ್ಲಾ ಎಲ್ಲ ಗಟ್ಟಿವನೇ ಕೊಟ್ಟವ್ರೆಲ್ಲ ಪರವಾಗಿಲ್ಲ. ಅದಕ್ಕೆ ಅಷ್ಟು ದುಡ್ಡು ಪಾಪ ಇಲ್ಲಿ ಎಲ್ಲ ಕಳ್ದಾಕ್ಬೇಡ್ದು ಒಂದು ಪುಟ್ಟಿ ಕೊಡ್ತೀನಿ. ಇಲ್ಲಿ ಇಕ್ಲ ಸೌಂದು ನಿನ್ನ ಹತ್ರ ಏನಾರು ಇಲ್ಲ ಅಂದರೆ ಇವಳ ಹತ್ರ ಈಸ್ಕೊ. ಇಲ್ಲಿ ಒಗ್ಗರಣೆ ಡಬ್ಬ ಬಾಕ್ಸು. ಆಮೇಲೆ ಇಂಥವೆಲ್ಲ ಯೂಸ್ ಮಾಡ್ಕೊಂಡು ಇದರಲ್ಲಿ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಮಾಡ್ತಿರ್ತಾರೆ. ಹಾಂ ಹೊಸ ಸಿಸಿ ಕುಕ್ಕರ್ ಇದೇ ಮಾಡೋರು ಅಂಟಿಸವ್ರೆ. ಅದು ಅಂಟಿಸ್ಬಿಟ್ಟವ್ರೆ. ಅದು ಓಪನ್ ಆಯ್ತು. ಹಿಂಗೆಲ್ಲ ಹಾಸಿಗೆ ಮೇಲೆ ಹತ್ತುವಂಗಿಲ್ಲ. ರೋಡಲ್ಲೆಲ್ಲ ಓಡಾಡ್ಕೊ ಬಂದಿರ್ತೀಯ ತಾನೇ. ನಂಗೆ ಜಾಸ್ತಿ ಇಷ್ಟ ಇದು ಕ್ಯಾರಿಯರ್ ಬಾಕ್ಸು. ಪಾಪ ಸಿಲಿಂಡ್ರನ್ನು ಸ್ಟವ್ನು ಬಿಡ್ತಾನೆ ಇಲ್ಲ. ಎಲ್ಲ ಕೊಡುವೈತು ಎಷ್ಟು 1,000 ಚಿಲ್ಲರೆ ಅವು. ಇದು ತಗೊಂಡು ಡಸ್ಟ್ಬಿನ್ ಹಾಕು ನೋಡಿ. ಇದು 1,000 ರೂಪಾಯಿ ಅಲ್ಲ. ಅದ್ರದ್ದು ಪಿನ್ನ ಏನಾರ ಬಿದ್ದಿದೆ. ಎಷ್ಟು ಮಾಡಿಸ್ತಾವ ಮಮ್ಮಿ ಈಗ? 600 ರೂಪಾಯಿ ಮಾಡ್ಕೊಂಡ ಕಣ. 650. ಮಿಕ್ಸಿ ಬಾ
ಅಲ್ಲಿಗೆ ಸ್ಟ್ಯಾಂಡ್ ಮಾಡು ಓನವ ಮೋಬೋ ಇದನ್ನ ಹೇಳ್ಬೇಕು ಅವಳು. ರಾಯಲ್ ಆಟೋ ಗ್ಯಾರೇಜ್ ಬಟ್ಟೆ ಬಿಡಪ್ಪ ಪಾಪ ಅಲ್ಲಿ ಬೋಬೋ. ಇಷ್ಟಂತೆ ಅವನು ಮಾಡ್ರನ್ ಕಸ ನೋಡೋಣ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸ ಮಾಡ್ರನ್ ಕಸ ನೋಡೋಣ. ಪಾಪ ಬಟ್ಟೆ ಬಿಡ್ಲಾ ಪಾಪ ಬೋಬೋ ಇಲ್ಲ ಪಾಪ ಬೋಬೋ ಹಿಂಗೆ ಮಾಡ್ರನ್ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಮತ್ತೆ ನಾವು ಹೊರಟ್ವಿ ನಮ್ಮ ಮನೆ ಕಡೆಗೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಬೈ ಬೈ, ನಮಸ್ಕಾರ.